ಈಗಾಗಲೇ ತಮಗೆಲ್ಲ ಗೊತ್ತಿರೋ ರೀತಿ ನಾರಾಯಣ ಸ್ವಾಮಿ ಅವರು ಈ ಕ್ಷೇತ್ರಕ್ಕೆ ಚಿರಪರಿಚಿತಿದ್ದಾರೆ. ಶಿಕ್ಷಕರ ಮನೆ ಮಾತಾಗಿದ್ದಾರೆ. ಎಲ್ಲೂ ಕೂಡ ಜಾತ್ಯತೀತವಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಪಕ್ಷಾತೀತವಾಗಿ ಅವರನ್ನ ಗುರುತಿಸುವಂತ ಕೆಲಸ ಆಗ್ತಾ ಇದೆ. ಅವರು ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ MLC ಇರೋ 74-75 ಜನ MLCಗಳಲ್ಲಿ ಯಾರು ಕೂಡ ಅವರಷ್ಟು ಅಚ್ಚುಕಟ್ಟಾಗಿ ಶಿಕ್ಷಕರ ಮನೆಗೆ ರೀಚ್ ಆಗಿರೋದಿರಲಿ ಅಥವಾ ಶಿಕ್ಷಕರ ಮನಸ್ಸುಗಳಿಗೆ ರೀಚ್ ಆಗಿರೋದಾಗ್ಲಿ ಇಲ್ಲ. ಜೊತೆಗೆ ಅವರು ನನ್ನ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ನನಗೆ ಬೆಂಬಲವಾಗಿ ನಿಂತು ನನ್ನನ್ನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡೋದ್ರಿಂದ ಹಿಡಿದು 5 ಜಿಲ್ಲೆಗಳಲ್ಲಿ ಸುತ್ತಾಡಿ ನನ್ನನ್ನ ಗೆಲ್ಲಿಸೋವರೆಗೂ ಕೂಡ ಸಾಕಷ್ಟು ಶ್ರಮ ಹಾಕಿ ಮಾಡಿದ್ದು. ಇವತ್ತು ಒಂದು ದೊಡ್ಡ ಅಭಿಮಾನಿ ಬಳಗವನ್ನ ಇಡೀ ಕ್ಷೇತ್ರದಲ್ಲಿ ಇಟ್ಕೋರುವಂಥದ್ದು. ಜೊತೆಗೆ ಶಿಕ್ಷಕರೆಲ್ಲರೂ ಕೂಡ ಅವ್ರ ಮಕ್ಕಳಾದಿಯಾಗಿ ಪ್ರತಿಯೊಬ್ಬರು ನಾರಾಯಣ ಸ್ವಾಮಿ ಅವ್ರನ್ನ ಗುರುಸುವಂತ ಒಂದು ವ್ಯವಸ್ಥೆ ಇದೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ಚುನಾವಣೆ ಬಂದಿದೆ, ಹೊಸ ಅಭ್ಯರ್ಥಿಗಳು ಆಕಾಂಕ್ಷಿಗಳಾಗಿ ಬಂದು ನಾನು ಕೂಡ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡುವಂತ ಸಂದರ್ಭದಲ್ಲಿ ಸಹಜವಾಗಿ ನಾವೆಲ್ಲ ಕಡೆ ಓಡಾಡ್ಬೇಕಾಗುತ್ತೆ. ಆ ಕೆಲಸವನ್ನ ಈಗಾಗಲೇ ಎಲ್ಲಾ ತಾಲೂಕುಗಳಿಗೂ 3 ಬಾರಿ 4 ಬಾರಿ ಹೋಗಿ ಬರುವಂತ ಕೆಲಸವನ್ನ ಮಾಡಿದ್ದಾರೆ. ಶಿರಾದಲ್ಲಿ ನಾನು ಕೂಡ ಇರೋದ್ರಿಂದ ಇವತ್ತು ಇಲ್ಲ, ನಾನು ಒಂದ್ ಬಾರಿ ಬಂದು ಎಲ್ಲರನ್ನೂ ಅಪೀಲ್ ಮಾಡ್ತೀನಿ, ಒಂದು ಮಾಧ್ಯಮ ಗೋಷ್ಠಿ ನಡೆಸಬೇಕು, ಹಾಗೆ ಶಿಕ್ಷಕರು ಶಾಲೆಗಳಿಗೆ ಭೇಟಿ ಕೊಡಬೇಕು ಅಂತ ಹೇಳಿ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಮಾಧ್ಯಮ ಮಿತ್ರರ ಮುಖಾಂತರ ನನ್ನ ವಿನಂತಿ ತಾಲೂಕಿನ ಹಾಗೂ ಜಿಲ್ಲೆಯ ಮತದಾರರಿಗೆ ಏನಂತ ಹೇಳಿದ್ರೆ, ನಾರಾಯಣ ಸ್ವಾಮಿ ಅವ್ರನ್ನ ಬಿಟ್ರೆ ಈ ಕ್ಷೇತ್ರವನ್ನ ಅಷ್ಟು ಅಚ್ಚುಕಟ್ಟಾಗಿ ಪ್ರತಿನಿಧಿಸೋದಕ್ಕೆ 2ನೇ ಆಪ್ಷನ್ ಅಂದ್ರೂ ಕೂಡ ನಾರಾಯಣ ಸ್ವಾಮಿ ಆಗ್ತಾರೆ. ಇಲ್ಲಪ್ಪ 3ನೇ ಆಪ್ಷನ್ ಯಾರು ಅಂದ್ರೆ 3ನೇ ಆಪ್ಷನ್ ಕೂಡ ನಾರಾಯಣ ಸ್ವಾಮಿ ಆಗ್ತಾರೆ. ಹಂಗಾಗಿ ಯಾರಿಗೂ ಕೂಡ ನಾರಾಯಣ ಸ್ವಾಮಿ ಅವರು ಇರೋವರೆಗೂ ಕೂಡ ಈ ಕ್ಷೇತ್ರವನ್ನ ಅಷ್ಟು ಪ್ರಬಲವಾಗಿ ಪ್ರತಿನಿಧಿಸೋದಕ್ಕೆ ಇನ್ನೊಬ್ಬರಿಂದ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ನಮ್ಮ ಮತದಾರ ಬಂಧುಗಳಿಗೆ ಈ ತಾಲೂಕಿನ ಜಿಲ್ಲೆಯ ಮತದಾರ ಬಂಧುಗಳಿಗೆ ಮನವಿ ಮಾಡ್ತೇನೆ. ಸೊ ಮತ್ತೊಮ್ಮೆ ನಾರಾಯಣ ಸ್ವಾಮಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ನನ್ನನ್ನು ಕೂಡ ಅವ್ರ ಜೊತೆ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಕೂಡ ಅವ್ರ ಜೊತೆಗೆ ಸರಿಸಮಾನಾಗಿ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಅವಕಾಶಗಳು ಸಿಗುತ್ತೆ. ಮುಂದಿನ ಒಂದು ಸೀನಿಯಾರಿಟಿ ಇರೋದ್ರಿಂದ ಮುಂದಿನ ಬದಲಾವಣೆಗಳಲ್ಲಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಅವ್ರಿಗೊಂದು ಉನ್ನತ ಸ್ಥಾನಮಾನಗಳು ಸಿಗುವಂತ ಎಲ್ಲ ಅವಕಾಶಗಳು ಇರೋದ್ರಿಂದ ಒಂದು ಒಳ್ಳೆ ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಕರಿಗೆ ಒಳ್ಳೇದಾಗತ್ತೆ ಅನ್ನೋ ಮಾತನ್ನ ಹೇಳ್ತಾ ಈ ಜಿಲ್ಲೆಯ ಎಲ್ಲ ಮತದಾರರು ಕೂಡ ಮನವಿ ಮಾಡಿ ನಿಮ್ಮ ಸಹಕಾರ ಬೇಕು, ಬೆಂಬಲ ಬೇಕು ಅಂತೇಳಿ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೇವೆ. ಮಾಧ್ಯಮ ಗೋಷ್ಠಿಗೆ ಬಂದಿದ್ದಕ್ಕೆ ತಮಗೂ ಕೂಡ ನಾವು ಧನ್ಯವಾದಗಳನ್ನ ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ.